ಇದೇನದ ಇದು ಇಂಗ್ಲೀಷ್ದಾಗ ವೇಟಿಂಗ್ ಅಂತಾರೆ, ಮರಾಠಿದಾಗ ವಾಟ್ ಬೊಗಲೆ ಅಂತಾರೆ, ಕನ್ನಡದಾಗ ಕಾಯುತ್ತಿದ್ದೇನೆ ಅಂತಾರೆ, ಹಿಂದಿದಾಗ ಏನಂತಾರೆ ನಂಗೆ ಗೊತ್ತಿಲ್ಲ. ನಾ ಕೇಳೋದತ್ರ ಮೀನಿಂಗ್ ಎಲ್ಲ ಹರಿಯಾಗದು ಯಾಕೆ ನಂಗೆ ತರಸ್ ಕೊಡತಿ? ನಾವಿಲ್ಲೇನು ಜೋಕ್ ಮಾಡತ್ತೇವೆ, ಹಿಂಗ್ಯಾಕೆ ನಗತಿ? ನೀ ಇಲ್ಲಿ ನಮ್ಮನ್ನು ಕಾಮಿಡಿ ಮಾಡಕ್ಕೆ ಹಚ್ಚಿ ಹೀರೋಗತಿ ಫೀಲ್ ತೊಗೊಕ್ಕೆ ಹೋಗ್ಬೇಡ. ನಮಗೆ ಫ್ಯಾನ್ಸ್ ಹೊರಗದಾರ ನೆನಪಿರ್ಲಿ. ಬಿಡು ಟೈಮ್ ಆಗೈತಿ ನೋಡ. ಯಾರಿಗೆ ಗೊತ್ತ? ಯಾರಿಗೆ ಗೊತ್ತ? ಯಾರಿಗೆ ಗೊತ್ತು? ಜನನಿ ಒಂದು 2 ರಿಂದ 3 ನಿಮಿಷ ಜೊತೆ ಮಾತಾಡ್ಬೇಕು. ಬೇರೆ ಮಾತಾಡೋಣ. ಹೇಳು, ಏನು ಹೇಳ್ಬೇಕಿತ್ತು? ಅದು ಸೆಕೆಂಡ್ PUC ನಾನು ಪ್ರಪೋಸ್ ಮಾಡಿದ್ನಲ್ಲ, ಆ ಟೈಮ್ದಾಗ ನೀವು ಸುಮ್ಮ ಹೋದ್ರಿ. ನಾ ತಿಳ್ಕೊಂಡೆ ನೀವು ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರತ್ತ, ಅದಕ್ಕೆ ಸುಮ್ಮ ಅದೇ. ಯಪ್ಪ ಪ್ರಿನ್ಸಿಪಲ್ ಬಂದರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ನಮ್ಮ ಕ್ಲಾಸ್ದಾಗ ಹುಡುಗರನ್ರು? ಹಾಂ ಸರ್. ಕ್ಲಾಸ್ದಾಗ ಕೂತಿಲ್ರು? ಹಾಂ ಸರ್, ಹೌದು ಸರ್. ಏ ಹೋಗು, ನಮ್ಮಪ್ಪ ಬರ್ತಿದ್ದಾನೆ. ನಿಮ್ಮಪ್ಪ ಇಲ್ಲಿ ಯಾಕೆ ಬರ್ತಾರ್ರಿ? ಸರ್ ನಮಸ್ಕಾರ. ಸರ್ ನಮ್ಮ ಕ್ಲಾಸ್ಗೆ ಕೂತಿಲ್ಲ? ಕ್ಲಾಸಿಗೆ ಕುಂತೀನಿ ಸರ್. ಕ್ಲಾಸಿಗೆ ಕುಂಡ್ರಿ. ಮಾಮ ಎಲ್ಲ ಹೇಳಿದಿಲ್ಲ ಗೊತ್ತಾ? ಮಾಮ ಹೇಳ್ಬೇಕಂತ ಮಾಡಿ ನಾವು ಪ್ರಿನ್ಸಿಪಲ್ ಬಂದವಪ್ಪ. ಹೌದು. ಯಾಕೋ ಏನಾಯ್ತ? ಸಾಕು, ಮುಂದೆ ಹೋಗ್ಬನ್ನಿ. ಅದಕ್ಕೆ ಹೇಳೋದು ಊಟ ಕಮ್ಮಿ ಮಾಡತ್ತ. ಬೇಡ ನೀ, ನಾ ಡೈಟ್ನಾಗ ಅದೇನಿ ಈಗ. 20 ದೋಸೆ ಮತ್ತು ಒಂದು ಬಕೆಟ್ ಸಾರ ಮತ್ತು ಒಂದು ಜಗ್ ಚಟ್ನಿ ಮತ್ತು ರಾತ್ರಿ 2 ಗ್ಲಾಸ್ ಹಾಲು ಕುಡಿತಾನ. ಹೌದು, ಮತ್ತು ಮಧ್ಯಾಹ್ನ ಎಂತಿದ್ದೀನಿ ಬುಟ್ಟಿ ಬಿರಿಯಾನಿ ತಿಂತಾನ. ನೀ ಜೀವನದಾಗ ಒಟ್ಟ ಉದ್ದಾರ ಆಗಲ್ಲ. ಮತ್ತು ಇದೆಲ್ಲ ಬಿಡು, ಲವ್ ಶಿಲ್ತಾಗ ಬರ್ತೀನಿ. ಲವ್ ವಿಷಯ ನೆನಪತ್ತು ಒಂದು ಜರ ಕೆಲಸ ಇದ್ ಎಲ್ಲಿ ಬಾರಪ್ಪ ಹೋಗಿ ಬರ್ನು. ನಾವು ಅಲ್ಪ ಪಜ್ಜು ಕರ್ಕೊಂಡು ಹೋಗಿ. ನೀವು ಬರೋಣ ಅಂತ ನಮಗೆ ಪಜ್ಜಾಗ ಫೋನ್ ಹಚ್ಚಬೇಕು. ಹಲೋ ಪಜ್ಜು, ಎಲ್ಲಿದೆ? ಇಲ್ಲ ಹೈವೇ ಕಡೆ ಬಾ, ಪಟ್ನ ಜರ ಕೆಲಸ ಇತ್ತು, ಬಾ ಹೋಗಿ ಬರ್ನು. ನೀವು ಇನ್ನೂ ಯಾವಾಗ ಬರತ್ತನೋ? ಬಂದು ಹೊಡಿ ಪಟ್ನ ಹೊಡಿ ಜರ ಕೆಲಸ ಇತ್ತು, ಪಟ್ನ ಹೊಡಿ. ಹೊಡಿ ಪಟ್ನ ಹೊಡಿ ಹೇಳ್ತೀನಿ, ಗಾಡಿ ಹೊಡಿ ಅಲ್ಲಿ ಹಾಕ. ವ್ಯಾನ್ ಲುಕ್ ಕೊಡತಿ, ಏನ್ ಹೇಳೋದು ಹೇಳೋದು. ಏ ಮಾಮ ಎಲ್ಲ ಮರ್ತು ಬರುವಾಗ. ಮತ್ತೆ ಹೆಂಗೋ? ನಾ ಮ್ಯಾನೇಜ್ ಮಾಡ್ತೀನಿ, ಬನ್ನಿ ಎಲ್ಲ ಕಂಟಿನ್ಯೂ ಮಾಡಲಿ. ಏನು ಕಂಟಿನ್ಯೂ ಮಾಡ್ತಿ? ಮೊದಲು ಹೋಗಿ ಇಲ್ಲಿಂದ. ಹೋಗ್ಲಿ, ಈ ಸೀನ್ ಕಂಪ್ಲೀಟ್ ಆಗೋತಕ್ಕ ನಾ ಎಲ್ಲಿ ಹೋಗಂಗಿಲ್ಲ. ನೀ ಏನು ವಿಚಾರ ಮಾಡೇ ಬರ್ತೀನಿ ಇಲ್ಲಿ ತನಕ? ಇನ್ನ ತನಕ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಕೊಡ್ತೇನೆ ನೋಡು, ಹೋಗಿ ಸುಮ್ಮನೆ ಇಲ್ಲಿಂದ. ನೀ ಕಂಪ್ಲೇಂಟ್ ಕೊಡೋಣ ಅಂತ ನಂಗೆ ಗೊತ್ತೈತಿ. ಹೌದು, ದೊಡ್ಡವ್ರು ಏನಂದರು? ನನ್ನ ಮುಂದೆ ಏನು ಹೇಳಿಲ್ಲ, ನಿನ್ನ ಮುಂದೆ ಏನು ಹೇಳ್ಯಾರು ಹೇಳು. ಏನೋ ಪ್ರಿಪೇರ್ ಆಗಿ ಬಂದಿಲ್ಲ, ಮರ್ತಿನ್ಲ. ಹಾಂ, ನೆನಪಾಯ್ತು. ನೆವರ್ ಗಿವ್ ಅಪ್ ಬಿಕಾಸ್ ಗ್ರೇಟ್ ಥಿಂಗ್ಸ್ ಟೇಕ್ಸ್ ಟೈಮ್. ಅಂದ್ರೆ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ನನ್ನ ಮೇಲೆ ನಿಂಗೆ ಫೀಲಿಂಗ್ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಪರವಾಗಿಲ್ಲ, ಅಲ್ಲಿ ತನಕ ನಾನು ವೇಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಏನು ಮಾತಾಡಿದ್ರು ನಿಂದ ಹೆಚ್ಚಂತಿ? ಹಂಗಂದ್ರೆ ನಾ ಏನು ಮಾಡಲಿ? ಮೊದಲು ಇಲ್ಲಿಂದ ಹೋದಿ ಸರಿ, ಇಲ್ಲ ನನ್ನ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಮೊದಲ ಇನ್ನೊಬ್ಬರಿಗೆ ಮಾತಾಡೋಕೆ ಅವಕಾಶ ಕೊಡಬೇಕು. ಬಾಯ್ ಆಯ್ತಂತ ನೀವು ಮಾತಾಡ್ರೆ ಹೆಂಗೆ? ಸರಿ, ಮಾತಾಡೋಕೆ ಅವಕಾಶ ಕೊಟ್ಟರೆ ಏನು ಮಾಡ್ತೀರಿ? ಸೈಡ್ಸ್ ಆದ್ರೆ ನಾ ಹೋಗ್ತೀನಿ. ಗಾಡಿಯಾಗ ಟಚ್ ಮಾಡತ್ತೀರಿ? ಹೋಗೋ ಜನನಿ, ನಾ ಭೇಟಿ ಆದಾಗಿಂದ ಬರೀ ಪ್ರಶ್ನೆಯಾಗಿ ಉಳಿತೈತಿ. ಇವತ್ತರ ಉತ್ತರ ಸಿಗ್ತೈತೆ ತಿಳ್ಕೊಂಡೇನು. ಗಡ್ಬಿಡ ಮಾಡಬೇಡ, ನಾಳೆ ಆರಾಮಾಗಿ ಹೇಳು. ಅಲ್ಲೇನು ಮಾಡತ್ತೀವೋ? ತೆಗೆದು ಬಾಯ್ಲೆ ಬಾ, ಬಾಯ್ಲಿ. ಇಲ್ಲ, ನಾ ಸಾಯ್ತೀನಿ. ಬ್ಯಾಡ ಬಾ, ತೆಗೆದು ಬಾಯ್ಲೆ, ಎಲ್ಲ ಹೇಳ್ತಾನೆ ಬಾಯ್ಲಿ. ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಈ ಮೋಸ ಪ್ರಪಂಚದಲ್ಲಿ ನಾನು ಬದುಕಕ್ಕಾಗಲ್ಲ. ನಾ ಸಾಯ್ತೇನೆ ಅಂದ್ರೆ ಸಾಯ್ತೇನೆ. ನೀ ಹಾಳಾಗಿ ಹೋಗೋ, ನಾ ಏನಿ ಹೊಡ್ಕೊಂಡು ಬರ್ತೇನೆ. ಆಯ್ತು ಏನಿದ್ಲ, ಮತ್ತೆ ಯಾಕೆ ಬಂದೀನಿ? ಅದಕ್ಕೇನಾಯ್ತು, ನಾ ಎಣ್ಣೆ ಹೊಡೆದು ಸಾಯ್ತೇನೆ.
ನಡಿ ಶನಿ ಇದೆ ನಡಿ. ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು. ಒಳಗೆ ಸೇರಿದರೆ ಗುಂಡು ರಾಮಾಚಾರಿ ಕೆನಕೋ ಗಂಡು ಇನ್ನೂ ಹುಟ್ಟಿಲ್ಲ ಆ ಗಂಡೇ ಹುಟ್ಟಿಲ್ಲ. ಆಹಾ ಏ ಮಾಮ ನಾ ಗಾಡಿ ಹೊಡಿತೇನೆ ನೀ ಹಿಂದ್ಕೊಂಡು. ನೀ ಫುಲ್ ಆಗಿರಿ ನಿಂತ್ಕೊಂಡು ನಾ ಹೊಡಿತೇನೆ. ನಾ ಇರೋ ತಕ ನೀ ಗಾಡಿ ಹೊಡೆದ್ರೆ ಏನು ಕಿಮ್ಮತ್ತ ಹಿಂಗೆ ಸರಿ. ಆಯ್ತು ಬಾ ನೀನು ಹೊಡಿ ಬಾ. ಕೊಂಡ ಗಾಡಿಯಾಗ ಸ್ಟಾರ್ಟ್ ಆಗೋತು. ಸ್ಟಾರ್ಟ್ ಇಲ್ಲ ಅದ. ಯಪ್ಪ ದೇವ್ರ ಗಾಡಿ ಹೋಗುತ್ತ. ಹಲೋ ಬೇಬಿ, ಇಲ್ಲೇ ಗಾಂಧಿನಗರದಾಗ ಅದಾನೆ. ಬೆಟ್ಟ ಮನ್ಕೊಂಡಾನೆ, ಬರ್ತಾನೆ ಸಂಜೆಗೆ 5 ಗಂಟೆ ಬರ್ತಾನೆ. ಒಂದು ನಿಮಿಷ ನಿಂದ್ರು. ನಿನ್ನ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗತ್ತು. ಯಾಕೆ ನಾನು ಫಾಲೋ ಮಾಡತ್ತೀನಿ? ಫಾಲೋ ಮಾಡೋದು ಬಿಟ್ರೆ ನೀ ಎಲ್ಲಿ ನಂಗೆ ಲವ್ ಮಾಡ್ತಿತ್ತ ಅನ್ಕೋತೇನೆ, ಅದಕ್ಕೆ ಫಾಲೋ ಮಾಡೋದು. ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ನಿನಗೆ ನೋಡೋ ಅವಶ್ಯಕತೆ ನನಗೇನಿಲ್ಲ. ಯಾಕೆ ಸುಳ್ಳು ಹೇಳತ್ತೀರಿ? ನಿಮಗೆ ಅವಶ್ಯಕತೆ ಇಲ್ಲ, ಆದ್ರೆ ನಿಮ್ಮನ್ನ ನಾ ಒಂದಿನ ನೋಡ್ಲಿಕ್ಕಂದ್ರೆ ನನಗೆ ಎಷ್ಟು ತ್ರಾಸ ಆಗ್ತೈತೆ ಅದು ನನಗೆ ಅಷ್ಟೇ ಗೊತ್ತು. ನಾನು ಎಷ್ಟು ಸುಳ್ಳು ಹೇಳತ್ತೇನಲ್ಲ. ನೀನು ನಿಜವಾಗ್ಲೂ ಇಲ್ಲದಿ? ಹ್ಞೂ, ನೀ ನಿಜ ಅನ್ಕೊಂಡ್ರೆ ನಾ ಇಲ್ಲೇ ಇರ್ತೇನೆ. ಜನನಿ ನನಗೆ ಟೈಮ್ ಆಗೈತೆ, ನಾ ಹೋಗ್ತೇನೆ. ನಾನು ಬರ್ತೀನಿ ನಿಂದ್ರ. ನೀ ಹಿಂಗೆ ಸುಮ್ಮನಿದ್ರೆ ಅವ್ನು ನಿಮ್ಮ ಮನೆಗೆ ಬರ್ತಾನೆ. ನೀನು ನಿಮ್ಮ ಅಣ್ಣಂಗಾದ್ರೂ ಹೇಳ್ಬಿಡು. ನಮ್ಮ ಅಣ್ಣ ಊರಾಗ ಇಲ್ಲ. ಇಲ್ಲ ನಿಮ್ಮ ಅಪ್ಪಂಗಾದ್ರೂ ಹೇಳ್ಬಿಡು. ನಮ್ಮ ಅಪ್ಪಾಜಿ ಬಿ ನಮ್ಮ ಅಣ್ಣ ಜೊತೆ ಊರಿಗೆ ಹೋಗಿದ್ದಾರೆ. ನಂಗೆ ಯಾಕೋ ಅವನಂದ್ರೆ ನಿನಗೆ ಇಷ್ಟ ಅಂತ ಅನ್ನಿಸ್ತೈತೆ. ಅಂಥದ್ದೇನು ಸೀನ್ ಇಲ್ಲ. ಸರಿ ನೋಡೋಣ ತಗೋ. ಏನೋ ಏನಾತಾಕೆ? ಏನಿಲ್ಲಪ್ಪ ಕುಣ್ಣಿ. ಹೌದು, ನೀ ಪ್ರತಿಷ್ಠೆಯಿಂದ ಇರ್ಬೇಕಂತ ಡಿಸೈಡ್ ಮಾಡಿ ಏನ? ಹೌದು ನೋಡೋದು ಮಾಮ, ಕರೆಕ್ಟೇ ಇದೆ. ಜನನಿ, ಈ ಸೀನ ನಾ ಹೇಳಿದ್ ನಿಂಗೆ ಕೇಳಕ್ಕಲ್ಲ. ನಾಳೆ ಮುಂಜಾನೆ 8 ಗಂಟೆಗೆ ಆದ ಗಿಡಕ್ಕೆ ತಳಗೆ ಬರ್ಬೇಕು.
ಇದೇನ ನಿನ್ಕಿಂತ ಮುಂಚೆ ಬಂದು ವೇಟ್ ಮಾಡ್ಬೇಕಂತ ಮಾಡಿದ್ರೆ ನನ್ಕಿಂತ ಮುಂಚೆ ಬಂದು ನೀನೇ ವೇಟ್ ಮಾಡತ್ತಿಲ್ಲ ಪರವಾಗಿಲ್ಲ. ನನಗೆ ಟೈಮ್ ಆಗೈತಿ, ನಾ ಜಲ್ದಿ ಹೋಗ್ಬೇಕು. ಏನ್ ಹೇಳ್ಬೇಕು ಅನ್ಕೊಂಡು ಹೇಳ. ನಂಗೆ ತಾಪ್ ಆಗತೈತಿ, ನಾ ಎಲ್ಲಿ ಹೇಳ್ರ ನೀ ಎಲ್ಲಿ ಹೋಗ್ತಿ ಅಂತ. ಹೇಳಿದ್ರು ಹೋಗ್ತೀನಿ, ನೀ ಹೇಳಿಲ್ಲ ಅಂದ್ರೂ ಹೋಗ್ತೀನಿ. ಓ ನಿಂಗೆ ಏನು ಅರ್ಜೆಂಟ್ ಐತಾನ? ಇರ್ಲಿ ಬಿಡ, ಈಗ ಹೇಳ್ತೇನೋ ಕೇಳಿಸ್ಕೊ. ಮೇ ತುಮ್ಸೆ ಪ್ಯಾರ್ ಕರ್ತಾವ. ನನಗೆ ಹಿಂದಿದಾಗ 90+ ಮಾರ್ಕ್ಸ್ ಬಿದ್ದಾವ. ಬಟ್ ಇದನ್ನ ನಾ ಗೂಗಲ್ದಾಗ ಸರ್ಚ್ ಮಾಡಿ ಬಂದು ಹೇಳತ್ತೇನೆ. ಮೇ ಬಿ ತುಮ್ಸೆ ಪ್ಯಾರ್ ಕರ್ತೀನಿ. ಹಾ ನೀ ಕರೆ ಹೇಳಕತಿ? ಹಾ, ಇದರ ಅರ್ಥ ಹೌದಂತ ಹೇಳ್ರ ನನಗೆ ಸಮಾಧಾನ ಆಗ್ತೈತಿ. ಅದನ್ ಬಿಟ್ಟ ಇದನ್ನ ಹೇಳಾಕ ಇಷ್ಟ್ಯಾಕ್ ಟೈಮ್ ತಗೊಂಡಿ ಅಂತ ಹೇಳ್ರ ನನ್ ಕಡೆ ಉತ್ತರ ಇಲ್ಲ. ನಿನ್ ಹಂಗ ಯಾವ್ದ್ ಕರೆಕ್ಟ್ ಯಾವ್ದ್ ತಪ್ಪ ಅಂತ ತಿಳಿಲ್ದದ ವಯಸ್ಸು ನಂದ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರ ನಿನ್ ಖುಷಿನ ನನ್ ಖುಷಿ. ಯಾಕಂದ್ರ ನೀನ್ ನನ್ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟಿ, ಅದಕ್ಕ ನಿನ್ ಖುಷಿನ ನನ್ ಖುಷಿ ಅನ್ಸತೈತಿ. ಸೆಕೆಂಡ್ PUCದಾಗ ಹಿಡ್ದ ನಿಮ್ ಒಳ್ಳೆತನ ಈ 3 ವಾರದಾಗ ಕಾಣತೈತಿ. 3 ವಾರ ಅಲ್ಲ, 3 ವಾರ 4 ದಿವಸ 7 ತಾಸ 14 ನಿಮಿಷ. 3 ವಾರ ಅಲ್ಲ. ಈಗ ನನ್ನ ಮೇಲೆ ನಂಬಿಕೆ ಬರುತ್ತಾನ, ನಾನು ಲೆಕ್ಕ ಹಾಕೋತಾ ಇರ್ತೇನೆ. ಹೌದು, ನೀ ಕಾಲೇಜಿಗೆ ಬರ್ತಿ, ಕ್ಲಾಸಿಗೆ ಯಾಕೆ ಬರೋದಿಲ್ಲ? ಕ್ಲಾಸ್ ಅಲ್ಲ ಮಾಸ್. ಮುಂದೆ ಕಂಟಿನ್ಯೂ ಆಗಿ ಕಾಲೇಜ್ ಬರ್ತೀನಿ. ಕ್ಲಾಸ್ ಕುಂಡಾಕಲ್ಲ, ನಿನ್ ಜೊತೆ ಪ್ರತಿಕ್ಷಣ ಟೈಮ್ ಸ್ಪೆಂಡ್ ಮಾಡಕ್ ಬರ್ತೀನಿ. ಹಂಗೇನ್ ಮಾಡ್ಬೇಡ, ಕರೆಕ್ಟ್ ಆಗಿ ಕ್ಲಾಸಿಗೆ ಕುಂದ್ರಿ, ಇಲ್ಲ ನನ್ನ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀನಿ. ಹಾ ಹೋಗಿ ಹೇಳೋಗ. ಆ ಪ್ರಿನ್ಸಿಪಲ್ ಯಾರು ಅನ್ಸಾರೋ ಹೋಗಿ ಹೇಳೋ ಹೋಗಿ. ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ. ಯಾಕಂದ್ರ ಕಾಲೇಜ್ ಪ್ರಿನ್ಸಿಪಲ್ ನಮ್ಮ ಅಪ್ಪ ಅದ. ಹಾ ಪ್ರಿನ್ಸಿಪಲ್ ನಮ್ಮ ಮಾಮ? ಸಾರಿ. ಈಗ ತಗೋ, ಮುಂದಿನ ತಿಂಗಳ 20 ತಾರೀಕು ಎಕ್ಸಾಮ್ ಅದಾವ. ಜರ ಸ್ಟಡಿ ಮಾಡು. ಪಾಸ್ ಆದಿ ನಮ್ಮ ಮನೆಗ್ ಬಂದ ಹೆಣ್ಣು ಕೇಳ, ಇಲ್ಲ ಅಂದ್ರೆ ಮತ್ತೊಂದ್ ವರ್ಷ ಕಾಯ್ಬೇಕಾಗ್ತದ.